ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BMTC ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ದಾಖಲಾತಿಗಳು ಏನ್ ಬೇಕು, ವಿದ್ಯಾರ್ಥಿ ಏನಾಗಿರಬೇಕು, ವಯಸ್ಸಿನ ಮಿತಿ ಎಷ್ಟು ಇರಬೇಕು, ಆಯ್ಕೆ ವಿಧಾನ, ಕಂಡಕ್ಟರ್ ಲೈಸೆನ್ಸ್ ಹೇಗೆ ತೆಗಿಸಬೇಕು, ಅರ್ಜಿ ಶುಲ್ಕ ಎಷ್ಟು ಇರುತ್ತೆ, ಅರ್ಜಿ ವಿಧಾನ ಯಾವ ರೀತಿ ಇರುತ್ತೆ, ಸಂಬಳದ ಮಾಹಿತಿ, ನಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ತಿಂಗಳ, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಯಾವ್ದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿ ಬಗ್ಗೆ ನಾವೇನ್ ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ಒಂದು ಕ್ವಾಲಿಫಿಕೇಶನ್ ಮುಗಿದಿತ್ತಪ್ಪ ಅಂದ್ರೆ ಈ BMTC ಕಂಡಕ್ಟರ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಇಲ್ಲಿ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನಲ್ಲಿ ಏನಾಗಿರ್ಬೇಕು, ನಾವು ಪಾಸ್ ಆಗಿರ್ಬೇಕು, ಅಥವಾ 10+2 ICSE ಅಥವಾ CBSE ಅಲ್ಲಿ ಕೂಡ ಪಾಸ್ ಆಗಿದ್ರೆ ಈ ಒಂದು ಕಂಡಕ್ಟರ್ ಹುದ್ದೆಗೆ ನಾವೇನು ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ ಇಲ್ಲಿ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ, 3 ವರ್ಷ ಡಿಪ್ಲೊಮಾ ಮುಗಿಸಿದವರು ಕೂಡ ಏನ್ ಮಾಡಬಹುದು, ಈ ಒಂದು ಕಂಡಕ್ಟರ್ ಹುದ್ದೆಗೆ ನಾವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿ ಕೇವಲ 10th ಮುಗಿದವ್ರು ಏನ್ ಮಾಡಬಹುದು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು, PUC ಮುಗಿದಿತ್ತಪ್ಪ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರ್ ಬರೀ PUC ಮುಗಿದಿತ್ತಂದ್ರೆ ಅಷ್ಟ ಅಪ್ಲಿಕೇಶನ್ ಹಾಕಬಹುದೇನ್ರಿ, ಕಂಡಕ್ಟರ್ ಏನ್ ಬೇಕ್ರಿ, ಇದಕ್ಕೂ ಕೂಡ ಲೈಸೆನ್ಸ್ ಬೇಕೇನ್ರಿ ಅಂತ ಹೇಳಿ ಕೇಳಬಹುದು. ಡ್ರೈವಿಂಗ್ ಯಾವ ತರನಾಗಿ ಲೈಸೆನ್ಸ್ ಬೇಕಲ್ಲ ಅದೇ ತರನಾಗಿನೂ ಇಲ್ಲಿ ಲೈಸೆನ್ಸ್ ಬೇಕಂತ ಹೇಳಿ ಕೇಳಿದ್ರೆ ನೀವು ಹೌದು, ಇಲ್ಲಿನೂ ಕೂಡ ಏನ್ ಮಾಡಬಹುದು, ಲೈಸೆನ್ಸ್ ಬೇಕಾಗ್ತದ. ವಿಡಿಯೋ ಮುಂದೆ ನಾ ಏನ್ ಮಾಡೀನಿ ಅದ್ರ ಬಗ್ಗೆನೂ ಕೂಡ ಏನ್ ಮಾಡಿದೀನಿ ಒಂದೊಂದಾಗಿ ಹೇಳಿನಿ. ಹಾಗಾದ್ರೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವ್ಯಾವ ದಾಖಲಾತಿಗಳು ಬೇಕು, ಅಪ್ಲಿಕೇಶನ್ ಹಾಕುವಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಂತ ಎಲ್ಲಾ ದಾಖಲಾತಿಗಳನ್ನ ನಾವು ತಗೊಂಡು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಾಕೈತಿ. ಇಷ್ಟ ದಾಖಲಾತಿಗಳು ಇದ್ರಪ್ಪ ಅಂದ್ರೆ ನಮ್ಗೆ ಏನಾಗಲ್ಲ, ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಅದಕ್ಕೆ ನಾವು ಕಂಪಲ್ಸರಿ ನಮ್ಗೆ ಯಾವ್ದು ಇತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕಂಡಕ್ಟರ್ ಲೈಸೆನ್ಸ್ ಇತ್ತಪ್ಪ ಅಂದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಹಾಕ್ಬೋದು. SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಫೋಟೋ ಬೇಕು, ಸಿಗ್ನೇಚರ್ ಬೇಕು. ಇದರ ಜೊತೆಗೆ ಕಾಸ್ಟ್ ಇನ್ಕಮ್, ನಿಮ್ಗೆ ಮೀಸಲಾತಿ ಬೇಕಪ್ಪ ಅಂದ್ರೆ ನೀವು ಕಾಸ್ಟ್ ಇನ್ಕಮ್ ಕೊಡಬಹುದು. ಇದರ ಜೊತೆಗೆ ಮತ್ತೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ಹ್ಯಾಂಡಿಕ್ಯಾಪ್ಟ್, ಮತ್ತು ಮುಳುಗಡೆ ಸರ್ಟಿಫಿಕೇಟ್ ಇದ್ದವ್ರು ಮುಳುಗಡೆ ಸರ್ಟಿಫಿಕೇಟ್ ಕೂಡ ಏನ್ ಮಾಡಬಹುದು, ಕೊಡಬಹುದು. ಆದ್ರೆ ಈ ಕಂಡಕ್ಟರ್ ಲೈಸೆನ್ಸ್ ಇತ್ತಪ್ಪ ಅಂದ್ರೆ ನಾವು ಹಾಕ್ಬಹುದು. ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಮ್ ಕಡೆ ಇದ್ದು ಕಂಡಕ್ಟರ್ ಲೈಸೆನ್ಸ್ ಇರ್ಲಿಲ್ಲಪ್ಪ ಅಂತಂದ್ರೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇರಂಗಿಲ್ಲ. ನಾವು ಬೆಂಗಳೂರು ಒಳಗಡೆನ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕಾಗಿರ್ತೈತಿ. ಸರಿ, ಈಗ ನಮ್ ಕಡೆ ಕಂಡಕ್ಟರ್ ಲೈಸೆನ್ಸ್ ಇಲ್ಲ ಸರ, ತಗಸ್ಬೇಕಂತಂದ್ರೆ ಏನ್ ಮಾಡಬಹುದು, ನೀವು ನಿಮ್ಮ ನೇರ ಒಂದು ITO ಆಫೀಸ್ ಇರ್ತೈತಿ, ನಿಮ್ಮ ಒಂದು ಊರಿನ ನೇರ ಅಂತಂದ್ರೆ ನಿಮ್ ಜಿಲ್ಲಾ ಆಗ್ಲಿ ತಾಲೂಕಾಗ್ಲಿ ಅಲ್ಲಿ ಒಂದು ITO ಆಫೀಸ್ ಇರ್ತೈತಿ. ಅಲ್ಲಿ ITO ಆಫೀಸ್ ಅಂತ ಹೋಗಿ ನೀವು ಕೇಳ್ಬಹುದು, ಇಲ್ಲಿ ಕಂಡಕ್ಟರ್ ಲೈಸೆನ್ಸ್ ಮತ್ತು ಡ್ರೈವರ್ ಲೈಸೆನ್ಸ್ ತೆಗಿಸ್ತಾರಲ್ಲ ಅಲ್ಲಿ ಹೋಗಿ ನೀವು ಕೇಳ್ಬಹುದು, ಸರ್ ಇಲ್ಲಿ ನಾನು ಕಂಡಕ್ಟರ್ ಲೈಸೆನ್ಸ್ ತೆಗಿಸ್ಬೇಕು ಸರ್, ಏನ್ ಮಾಡ್ಬೇಕಂತೇಳಿ ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಡ್ತಾರ. ಆ ಮಾಹಿತಿ ಪ್ರಕಾರ ನೀವು ಅವ್ರಿಗೆ ಡಾಕ್ಯುಮೆಂಟ್ಸ್ ಅವೆಲ್ಲ ಕೊಟ್ಟು ಕೇಸಿಂದ್ರೆ ತೆಗಿಸಬಹುದು. ಅಪ್ಲಿಕೇಶನ್ ಆರಂಭವಾಗೋದು 19/4/2024 ಆರಂಭವಾಗಬೇಕಾಗಿತ್ತು. ಆದ್ರೆ ಇದು 30/4/2024 ಆರಂಭವಾಗೈತಿ. ಲಾಸ್ಟ್ ದಿನಾಂಕ ನೋಡಿದಾದ್ರೆ 18/5/2024 ಅಂತ ಹೇಳ್ಯಾರ. ಬಟ್ ಇನ್ನ ಮುಂದೆ ಡೇಟ್ ಏನಾಗಬಹುದು, ಎಕ್ಸ್ಟೆನ್ಷನ್ ಆಗ್ಬಹುದು. ಅದಕ್ಕೆ ನೀವೇನ್ ಮಾಡ್ರಿ, ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಪ್ರತಿಯೊಂದು ಡೇಟ್ ಗಳನ್ನ ಅಲ್ಲಿ ಕೇಳ್ಕೇಸಿಂದ್ರ ನೀವೇನ್ ಮಾಡಬಹುದು, ಈ ಒಂದು ಕಂಡಕ್ಟರ್ ಲೈಸೆನ್ಸ್ ಅನ್ನ ತೆಗಿಸಬಹುದು. ಇನ್ನು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಇಲ್ಲಿ ಪ್ರವರ್ಗ ಮತ್ತು ಕನಿಷ್ಠ ವಯೋಮಿತಿ ಎಷ್ಟಿರ್ತೈತಿ ಮತ್ತು ಗರಿಷ್ಠ ಎಷ್ಟು ವಯಸ್ಸಿನವರೆಗೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 18 ವರ್ಷದಿಂದ 35 ವರ್ಷ ತನಕ ನಾವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. 2A 2B 3A 3B ಅಭ್ಯರ್ಥಿಗಳು 18 ವರ್ಷದಿಂದ 38 ವರ್ಷದವರೆಗೆ ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ದವರು 18 ವರ್ಷದಿಂದ 40 ವರ್ಷದವರೆಗೆ ನಾವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ ಮಾಜಿ ಸೈನಿಕರು ಮತ್ತು ಇಲಾಖಾ ಅಭ್ಯರ್ಥಿಗಳು ಇವರು ಕೂಡ 18 ವಯಸ್ಸದಿಂದ 45 ವರ್ಷದ ಒಳಗೆ ನಾವೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬೇಕಪ್ಪ ಅಂದ್ರೆ ಅವರಿಗೂ ಕೂಡ ಒಂದು ಕಾಸ್ಟ್ ವೈಸ್ ಆಗಲಿ ಅಥವಾ ಅವರ ಒಂದು ವಯೋಮಿತಿಯ ಮೇಲೆ ಏನಾಗ್ತೈತಿ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. ನೀವೇನ್ ಮಾಡ್ರಿ, 18 ವರ್ಷದಿಂದ 35 ವರ್ಷದ ಒಳಗಿನವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗೆ 18 ವರ್ಷದಿಂದ 45 ವರ್ಷದ ಒಳಗಿನವರು ಕೂಡ ಏನ್ ಮಾಡಬಹುದು, ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತೈತೆ ಅಂತಂದ್ರೆ, ಆಯ್ಕೆ ವಿಧಾನ ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಏನ್ ಮಾಡ್ತಾರೆ, ಇಲ್ಲಿ ಒಂದು ಪರೀಕ್ಷೆಯನ್ನು ತಗೊಂತಾರ. ಅದರಲ್ಲಿ ನಾವು ಕನಿಷ್ಠ 30 ಅಂಕಗಳನ್ನ ಪಡೆಯಪ್ಪ ಅಂದ್ರೆ ಏನ್ ಮಾಡಬಹುದು, ಈ ಒಂದು ಹುದ್ದೆಗೆ ನಾವೇನಾಗಿರ್ತೀವಿ, ಎಲಿಜಿಬಲ್ ಆಗಿರ್ತೀವಿ. 30 ಅಂಕಗಳ ಒಳಗೆ ತಗೊಂಡಿವಪ್ಪ ಅಂದ್ರೆ ನಾವು ಈ ಒಂದು ಹುದ್ದೆಗೆ ಏನಾಗಲ್ಲ, ಎಲಿಜಿಬಲ್ ಆಗಲ್ಲ. ಬಟ್ ಅಲ್ಲಿ ಕ್ಯಾಟಗರಿ ವೈಸ್ ಆಗಲಿ ಅಥವಾ ಯಾರು ಜಾಸ್ತಿ ತಗೊಂಡಿರ್ತಾರ ಕಡಿಮೆ ತಗೊಂಡಿರ್ತಾರ ಅವ್ರ ಮೇಲೇನು ಕೂಡ ಏನಾಗ್ತೈತಿ, ಈ ಒಂದು ಕಟ್ ಆಫ್ ನಿಂದಿರುವ ಸಾಧ್ಯತೆ ಇರ್ತೈತಿ. ಅದಕ್ಕೆ ಇಲ್ಲಿ ಆಯ್ಕೆ ವಿಧಾನ
ಕಡ್ಡಾಯ ಒಂದು ಪರೀಕ್ಷೆಯ ಮೂಲಕ ಇರ್ತೈತಿ. 1:5 ಇರ್ತೈತಿ. 1:5 ಅಂದ್ರ ಒಂದು ಹುದ್ದೆಗೆ 5 ವಿದ್ಯಾರ್ಥಿಗಳ ಒಂದು ಕಾಂಪಿಟೇಷನ್ ಇರ್ತೈತಿ. ಅದ್ರೊಳಗಡೆ ಯಾರು ಹೆಚ್ಚಿಗೆ ತಗೊಂಡಿರ್ತಾರಲ್ಲ ಅವ್ರ ಮೇಲೆ ಏನ್ ಮಾಡ್ತಾರ, ಇಲ್ಲಿ ತಗೊಂತಾರ. ಇನ್ನೊಂದು ಏನು ವಿಶೇಷ ಸೂಚನೆ ಅಂದ್ರ, ಈ ಒಟ್ಟು 5 ವಿದ್ಯಾರ್ಥಿಗಳಲ್ಲಿ ಸೇಮ್ ಆನ್ಸರ್ ಅನ್ನ ತಗೊಂಡಿದ್ರಿ, ಎಲ್ಲರೂ 30 ತಗೊಂಡಿದ್ರಿಪ್ಪ ಅಂದ್ರೆ ಅದ್ರ ಒಳಗಡೆ ನಿಮ್ಮನ್ನು 5 ಮಂದಿನೂ ಅವ್ರು ಏನ್ ಮಾಡಲ್ಲ, ಸೆಲೆಕ್ಟ್ ಮಾಡಲ್ಲ. ಬಟ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ನಿಮ್ಮ ಒಂದು ಏಜಿನ ಮೇಲೆ ತಗೊಂತಾರ. ಈಗ ನೀವು 5 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ 30 ತಗೊಂಡಿದ್ರಪ್ಪ ಅಂದ್ರೆ ಅದ್ರ ಒಳಗಡೆ ಒಂದು ದಿನ ಆಗಲಿ, 1 ವರ್ಷವಾಗಲಿ, 2 ವರ್ಷವಾಗಲಿ, ಯಾರು ದೊಡ್ಡವ್ರು ಇರ್ತಾರಲ್ಲ, ಹಿರಿಯರು ಇರ್ತಾರಲ್ಲ, ಅವ್ರನ್ನ ಇಲ್ಲಿ ಏನ್ ಮಾಡ್ತಾರ ಅಂದ್ರ ಆಯ್ಕೆ ಮಾಡ್ಕೊಂತಾರ. ಅರ್ಜಿ ಶುಲ್ಕ ಎಷ್ಟಿರ್ತೈತಿ, ಯಾವ ಕಾಸ್ಟಿಗೆ ಎಷ್ಟು ಅರ್ಜಿ ಶುಲ್ಕ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಸಾಮಾನ್ಯ ಅಭ್ಯರ್ಥಿ ಮತ್ತು ಇತರೆ ಅಭ್ಯರ್ಥಿಗಳು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಒಂದು ಡಿಡಿ ಇರ್ತೈತಿ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟಿರ್ತೈತಿ ಅಂದ್ರೆ 500 ರೂಪಾಯಿ ಇಲ್ಲಿ ಏನಿರ್ತೈತಿ, ಒಂದು ಡಿಡಿ ಇರ್ತೈತಿ. ಇದನ್ನ ನೀವು ಏನ್ ಮಾಡ್ಬೋದು, ಆನ್ಲೈನ್ ಮುಖಾಂತರನೂ ಕೂಡ ನೀವು ಏನ್ ಮಾಡ್ಕೋಬಹುದು, ಪೇ ಮಾಡ್ಕೋಬಹುದು. ಆನ್ಲೈನ್ ಮುಖಾಂತರ ಪೇ ಮಾಡಿದ ನಂತರ ಕೆಲವು ವಿದ್ಯಾರ್ಥಿಗಳದ್ದು ಏನಾಗಲ್ಲ ಅಂದ್ರೆ ನಾವು ಹಾಕಿದಂತ ಅರ್ಜಿಗಳು ಡೌನ್ಲೋಡ್ ಆಗ್ತಿರಂಗಿಲ್ಲ. ಪೇಮೆಂಟ್ ಆದ್ಮೇಲೂ ಕೂಡ ಸರ್ ನಂದು ಈ ಒಂದು ಹುದ್ದೆ ಹಾಕಿದ ಅರ್ಜಿ ಏನಾಗಿತ್ತು ಸರ್, ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿಲ್ಲ ಸರ್ ಅಂತ ಅಂದ್ರೂ ಕೂಡ ನೀವೇನ್ ಮಾಡ್ರಿ, 24 ಗಂಟೆ ಒಳಗೆ ನೀವೇನ್ ಮಾಡ್ಬೇಕು, ಕಾಯ್ಬೇಕು. 24 ಗಂಟೆ ಆದ್ಮೇಲೆ ಏನಾಗ್ತೈತಪ್ಪ ಅಂದ್ರೆ ಆ ಒಂದು ಅರ್ಜಿಯನ್ನ ಪ್ರೊವೈಡ್ ಆದ ನಂತರ ನೀವೇನ್ ಮಾಡ್ಕೋಬಹುದು, ನಿಮ್ದೊಂದು ಅಪ್ಲಿಕೇಶನ್ ನಂಬರ್ ಆಗ್ಲಿ, ನಿಮ್ಗೊಂದು ಪಾಸ್ವರ್ಡ್ ಅದು ನಿಮ್ಮ ಫೋನ್ ನಂಬರ್ಗೆ ಅಥವಾ ನಿಮ್ಮ ಜಿಮೇಲ್ ಐಡಿಗೆ ಮೆಸೇಜ್ ಬಂದಿರ್ತೈತಿ. ಆ ಒಂದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ಹಾಕೊಂಡು ನೀವು 24 ಗಂಟೆ ಬಿಟ್ಟು ಕೇಸಿಂದ ನೀವು ತಕೊಂಡ್ರೆ ನಿಮ್ದೊಂದು ಅಪ್ಲಿಕೇಶನ್ ಏನಾಗ್ತೈತಿ, ಡೌನ್ಲೋಡ್ ಆಗ್ತೈತಿ. ಇನ್ನು ಅರ್ಜಿ ವಿಧಾನ ಯಾವ ರೀತಿಯಾಗಿರ್ತೈತಿ ಅಂದ್ರೆ ಇದು ಆನ್ಲೈನ್ ಮುಖಾಂತರ ಇರ್ತೈತಿ. ಆನ್ಲೈನ್ ಮುಖಾಂತರ ನೀವು ಏನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅಪ್ಲಿಕೇಶನ್ ಹೆಂಗ್ ಹಾಕೋದು ಅನ್ನೋದು ಕೂಡ ನಾ ಏನ್ ಮಾಡೀನಿ, ವಿಡಿಯೋನ ಮಾಡಿ ಹಾಕ್ತೀನಿ. ಅದೇ ತರನಾಗಿನೂ ಕೂಡ ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇಲ್ಲಿಯವರೆಗೆ ನಿಮ್ದು ಯಾರ್ದು ಕಂಡಕ್ಟರ್ ಲೈಸೆನ್ಸ್ ಇಲ್ಲಲ್ಲ, ಅವ್ರು ಹೋಗಿ ನೀವೇನ್ ಮಾಡ್ರಿ, ನಿಮ್ಮ I2 ಆಫೀಸಿಗೆ ಹೋಗಿ ನನ್ಗೆ ಇಷ್ಟ ದಿನದ ಒಳಗಡೆ ಅಪ್ಲಿಕೇಶನ್ ಹಾಕಬೇಕು, ನಾನು ಕಂಡಕ್ಟರ್ ಲೈಸೆನ್ಸ್ ಕೊಡ್ತೀರೇನ್ರಿ ಅಂತ ಹೇಳಿ ಕೇಳ್ಕೇಸಿಂದ್ರೆ ನೀವು ಒಂದು ಕಂಡಕ್ಟರ್ ಲೈಸೆನ್ಸ್ ಅನ್ನ ತೆಗೆಸ್ಕೋಬಹುದು. ಇಲ್ಲ ನೀವು ಡೇಟ್ ಆದ್ಮೇಲೆ ಅಂದ್ರೆ ಇದು ಒಂದು ಕೊನೆಯ ಡೇಟ್ ಮುಗಿದ ನಂತರ ಈ ಒಂದು ಲೈಸೆನ್ಸ್ ಬರ್ತೈತೆ ಅಂದ್ರೆ ದಯವಿಟ್ಟು ಯಾರು ಆ ತರನಾಗಿ ಕಂಡಕ್ಟರ್ ಲೈಸೆನ್ಸ್ ತೆಗ್ಸಾಕ ಪ್ರಯತ್ನ ಮಾಡಬೇಡ್ರಿ. ಈ ಒಂದು 18 ಕೊನೆಯ ದಿನ ಇರ್ತೈತಿ ಈ ಒಂದು ಅಪ್ಲಿಕೇಶನ್ ಹಾಕಾಕ. ಅದ್ರ ಒಳಗಡೆನ ನಿಮಗೆ ಕಂಡಕ್ಟರ್ ಲೈಸೆನ್ಸ್ ಕೊಡ್ತಾರಂತ ಅಂದ್ರೆ ಮಾತ್ರ ನೀವೇನ್ ಮಾಡ್ರಿ, ಅದಕ್ಕೆ ತೆಗ್ಸಾಕ ಪ್ರಯತ್ನ ಮಾಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿನೂ ನಾವು ದುಡ್ಡು ಕೊಡ್ಬೇಕಾಗ್ತದ, ಮತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕಿ ಇಲ್ಲಿನೂ ಕೂಡ ಏನ್ ಮಾಡ್ಬೇಕಾಗ್ತದ, 750 ರೂಪಾಯಿ, ಕಾಸ್ಟ್ ವೈಸ್ 500 ರೂಪಾಯಿ ಈ ತರನಾಗಿ ನಾವು ಡಿ ಅನ್ನ ಕಟ್ಬೇಕಾಗ್ತದ. ಅದಕ್ಕೆ ಎರಡೂ ಕಡೆ ಏನಾಗ್ತೈತಿ, ನಮ್ಗೆ ಲಾಸ್ ಆಗ್ತೈತಿ. ಅದಕ್ಕೆ ನೀವೇನ್ ಮಾಡ್ರಿ, ಕರೆಕ್ಟ್ ಆಗಿ 18 ಡೇಟಿನ ಒಳಗಡೆ ಅವ್ರ ಒಂದು ಲೈಸೆನ್ಸ್ ಕೊಡ್ತಾರಂದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಹಾಗಾದ್ರೆ ಈ ಒಂದು ಹುದ್ದೆಗೆ ನಮ್ಗೆ ಸಂಬಳ ಎಷ್ಟು ಕೊಡ್ತಾರೆ, ಪೇಮೆಂಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಒಂದು ಹುದ್ದೆಗೆ ವೇತನ ಶ್ರೇಣಿಯನ್ನು ನೋಡೋದಾದ್ರೆ 18,660 ರೂಪಾಯಿ ನಮಗೆ ಏನಿರ್ತೈತಿ, ಪೇಮೆಂಟ್ ಬೇಸಿಕ್ ಇರ್ತೈತಿ. ಇಲ್ಲಿ ಈ BMTCಗೆ ನಾವು ಒಂದ್ ವೇಳೆ ಸೆಲೆಕ್ಟ್ ಆದಿವಿ ಅಂತಂದ್ರೆ ಎಷ್ಟು ವರ್ಷದ ತನಕ ಪರ್ಮನೆಂಟ್ ಆಗಲ್ಲ, ಎಷ್ಟು ವರ್ಷದ ನಂತರ ಪರ್ಮನೆಂಟ್ ಆಗತ್ತೆ. ಈ ಒಂದು ಹುದ್ದೆಗೆ ನಾವು ಒಂದ್ ವೇಳೆ ಸೆಲೆಕ್ಟ್ ಆದಿವಿ ಅಂದ್ರೆ 2 ವರ್ಷದ ತನಕ ನಮಗೆ ಏನಾಗಲ್ಲ ಅಂದ್ರೆ ಪರ್ಮನೆಂಟ್ ಆಗಲ್ಲ. ಯಾಕಂದ್ರೆ ನಾವು ಸರ ಇದು ಗೋರ್ಮೆಂಟ್ ಐತ್ರಿ ಸರ, ನಾವು ಅಪಾರ್ಟ್ಮೆಂಟ್ ಆದ ತಕ್ಷಣ ಪರ್ಮನೆಂಟ್ ಆಕೈತ್ರಿ ಅಂತ ಹೇಳಿ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಂದ್ರೆ ನೋಡ್ರಿ, ಈ ಒಂದು ಹುದ್ದೆಗೆ 2 ವರ್ಷದ ತನಕ ನಾವೇನ್ ಮಾಡ್ಬೇಕಂದ್ರೆ ಕೆಲಸ ಮಾಡ್ಬೇಕಾಕೈತಿ. 2 ವರ್ಷದ ನಂತರ ನಮಗೇನಾಕೈತಿ, ಪರ್ಮನೆಂಟ್ ಆಕೈತಿ. 2 ವರ್ಷ ತನಕ ಯಾಕೆ ನಮಗೆ ಪರ್ಮನೆಂಟ್ ಆಗಲ್ಲ ಅಂದ್ರೆ ನಮ್ಮ ಬಿಹೇವಿಯರ್ಗಳನ್ನ ನೋಡ್ತಾರ, ನಾವು ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾರ. ಆಮೇಲೆ ನಮ್ಗೆ ಏನ್ ಮಾಡ್ತಾರ, ಪರ್ಮನೆಂಟ್ ಆಗಿ ಮಾಡ್ತಾರ. ಹಾಗೆ ಇಲ್ಲಿ ಮೊದಲು ನಮ್ಗೆ ಎಷ್ಟು ಪೇಮೆಂಟ್ ಇರ್ತೈತೆ ಅಂದ್ರೆ 18,660 ರೂಪಾಯಿ ಇರ್ತೈತಿ. ಟ್ರೈನಿಂಗ್ ಮುಗಿದ ನಂತರ ಎಷ್ಟು ಸ್ಟಾರ್ಟ್ ಆಗೈತಿ, ಒಟ್ಟು 25,300 ತನಕ ಏನ್ ಬೀಳ್ತೈತಿ, ನಮ್ಗ ಒಂದು ವೇತನ ಶ್ರೇಣಿ ಏನು ಬೀಳ್ತೈತಿ. ಇನ್ನು ಅರ್ಜಿ ವಿಧಾನದ ಕೊನೆಯ ಡೇಟ್ ನೋಡೋದಾದ್ರೆ 18/4/2024 ತನಕ ನಾವೇನ್ ಮಾಡ್ಬೋದು, ಈ ಒಂದು ಹುದ್ದೆಗೆ ಏನ್ ಮಾಡ್ಬೋದು, ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಕ್ಕಿಂತ ಮುಂಚೆ ಇವೆಲ್ಲಾ ದಾಖಲಾತಿಗಳು ನಮಗೆ ಏನಾಗಿರ್ಬೇಕು, ಗೊತ್ತಿರಬೇಕು. ಇಲ್ಲಿ ನಿಮ್ಗೆ ಹೇಳಿದೀನಿ ಯಾವ ತರನಾಕಿ ನಮ್ಗೆ ವಿದ್ಯಾರ್ಥಿ ಮುಗಿದಿರ್ಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ವಯಸ್ಸಿನ ಮಿತಿ ಎಷ್ಟರಿಂದ ವಯಸ್ಸಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ಆಯ್ಕೆ ವಿಧಾನ ಹೆಂಗೆ, ಮೊದಲ ಆಯ್ಕೆ ವಿಧಾನ ಯಾವ ರೀತಿಯಾಗಿತ್ತು ಈಗಿಂತ ಮುಂಚೆ, ಇವಾಗ ನಾವು ಅಪ್ಲಿಕೇಶನ್ ಹಾಕಕತ್ತೀವಲ್ಲ ಇದಕ್ಕಿಂತ ಮುಂಚೆ ಕಂಡಕ್ಟರ್ ಆಗಲಿ, ಇನ್ನು ಡ್ರೈವರ್ ಯಾವುದು ಬಿಟ್ಟೇ ಇಲ್ಲ. ಕಂಡಕ್ಟರ್ಗೆ ಯಾವುದಿತ್ತಂದ್ರೆ ಡೈರೆಕ್ಟ್ ಸೆಕೆಂಡ್ PUC ನಾವು ತಗೊಂಡಂತ ಗರಿಷ್ಠ ಅಂಕಗಳ ಮೇಲೆ ನಮ್ಗೆ ಏನ್ ಮಾಡ್ತಿದ್ರು, ಈ ಒಂದು ಹುದ್ದೆಗೆ ಏನ್ ಮಾಡ್ತಿದ್ರು, ಆಯ್ಕೆ ಮಾಡ್ತಿದ್ರು. ಬಟ್ ಆದ್ರೆ ಈ ಸಲ ಏನಾಗೈತೆ ಅಂದ್ರೆ ನಾವು ತಗೊಂಡ ಅಂಕಕ್ಕಿಂತ ಇಲ್ಲಿ ಅವ್ರು ನಡೆಸ್ತಕ್ಕಂಥ ಒಂದು ಎಕ್ಸಾಮಿನಲ್ಲಿ ನಾವು ಪಡೆದ ಅಂಕಗಳ ಮೇಲೆ ನಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಆಯ್ಕೆ ಮಾಡ್ತಾರ. ಕೆಲವ್ರು ಏನ್ ಮಾಡಿರ್ತಾರೆ ಅಂದ್ರೆ
ಹಳ್ಳಿಯಲ್ಲಿ ಇದ್ದವರು ಇಲ್ಲ ನಾನು PUC ಪರ್ಸೆಂಟೇಜ್ ಜಾಸ್ತಿ ಆಗೈತಿ, ನಾನು PUC ಮೇಲೆ ನನಗೆ ಸೆಲೆಕ್ಟ್ ಮಾಡ್ತಾರ ಅಂತ ಹೇಳಿ ನಿಮಗೆ ತಿಳ್ಕೊಂಡಿರ್ತೀರಿ. ಬಟ್ ಇಲ್ಲಿ PUC ಮೇಲೆ ಸೆಲೆಕ್ಟ್ ಮಾಡಲ್ಲ. ಇಲ್ಲಿ ಏನೈತಿ ಅಂದ್ರೆ ಎಕ್ಸಾಮ್ ಐತಿ, ಎಕ್ಸಾಮನ್ನು ಪಾಸ್ ಮಾಡಿದಿರಿ ಅಂದ್ರೆ ನೀವು 1:5 ಅಂದ್ರೆ ಒಂದು ಹುದ್ದೆಗೆ 5 ಮಂದಿ ಅಂತ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಇನ್ನು ಅರ್ಜಿ ಶುಲ್ಕನೂ ನೋಡಿದೀವಿ 750ರಿಂದ 500 ಒಳಗೆ ಕಾಸ್ಟ್ ವೈಸು ಇಲ್ಲಿ ಅರ್ಜಿ ಶುಲ್ಕನೂ ಇತ್ತು. ಅರ್ಜಿ ವಿಧಾನನೂ ಹೇಳಿದ್ದೀನಿ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಸಂಬಳದ ಮಾಹಿತಿನೂ ಕೂಡ ನಾವು ನೋಡಿದೀವಿ, ಅರ್ಜಿ ಕೊನೆಯ ದಿನಾಂಕನೂ ನೋಡಿದೀವಿ. ಇಲ್ಲಿಯವರೆಗೆ ನಾ ಹೇಳದಂತ BMTC ಬಗ್ಗೆ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಒಂದ್ ವೇಳೆ ನಿಮ್ಗೆ ಈ ಒಂದು ಹೇಳದಂತ ಮಾಹಿತಿ ಒಳಗಡೆ ಏನಾದರೂ ಗೊತ್ತಾಗ್ಲಿಲ್ಲ, ಏನಾದರೂ ಒಂದು ಮಾಹಿತಿ ನಮಗೆ ಬೇಕಪ್ಪ ಅಂತಂದ್ರೆ ಅದನ್ನು ಕೂಡ ನೀವೇನ್ ಮಾಡ್ರಿ ಕಮೆಂಟ್ ಮುಖಾಂತರ ನನಗೆ ಹೇಳಿ, ಅದನ್ನು ಕೂಡ ನಾ ಏನ್ ಮಾಡ್ತೀನಿ ನಿಮ್ಗೆ ಸಾಲ್ವ್ ಮಾಡಕ ಪ್ರಯತ್ನ ಪಡ್ತೀನಿ. ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.